ರಸ್ತೆಯಲ್ಲಿ ಬಾಯ್ದೆರೆದ ಗುಂಡಿಗೆ ಪೂಜೆ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ. ರಂಗೋಲಿ ಬಿಡಿಸಿ ಪೂಜೆ ಮಾಡಿ ರಸ್ತೆಗೆ ಶ್ರದ್ಧಾಂಜಲಿ ಅಂತ ಪ್ರತಿಭಟನೆ ಮಾಡಿದ್ದಾರೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಗುಂಡಿಗಳ ರಾಶಿನೇ ಇದೆ. ಗುಂಡಿ ಗಂಡಾಂತರಕ್ಕೆ ಬೇಸತ್ತಂತ ಜನ ವಿಭಿನ್ನ ರೀತಿಯಲ್ಲಿ ಪ್ರತಿಭಟಿಸಿದ್ದಾರೆ. ಪಾಲಿಕೆ ಅಧಿಕಾರಿಗಳ ವಿರುದ್ಧ ಆರ್ ನಗರ ನಿವಾಸಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಇದಪ್ಪ ಪ್ರತಿಭಟನೆ ಅಂತ ನೋಡಿ, ಇದು ಚೆನ್ನಾಗಿರೋದು. ರಸ್ತೆ ಗುಂಡಿಗೆ ರಂಗೋಲಿ ಬಿಡಿಸಿ ಪೂಜೆ ಮಾಡಿ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಸತ್ತೋಯ್ತು ಅಂತ. ಬೆಂಗಳೂರಿನ ರಸ್ತೆಗಳನ್ನು ನೋಡಬೇಕು ನೀವು. ಇನ್ನೇನು ಮಳೆ ಶುರುವಾಗಲಿ, ಬರ್ತಾ ಇದೆ ಅಲ್ಲಲ್ಲಿ ಮಳೆ. ಇನ್ನು ಜೋರಾದ್ಮೇಲೆ ಗೊತ್ತಾಗುತ್ತೆ. ರಸ್ತೆಯಲ್ಲಿ ಡಾಂಬಾರೇ ಇರೋದಿಲ್ಲ. ನಮ್ಮ ಪ್ರತಿನಿಧಿ ಪ್ರಗತಿ ಸ್ಥಳದಿಂದ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡ್ಕೊಂಡು. ಕೆಟ್ಟು ಹೋಗಿರುವಂತಹ ರಸ್ತೆಯ ವಿರುದ್ಧ ಜನ ಬೀದಿಗೆ ಇಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸದ್ಯ ನಾನೀಗ ಆರ್ ನಗರದ ಕೃಷ್ಣಪ್ಪ ಲೇಔಟ್ ನಲ್ಲಿ ಇದ್ದೀನಿ. ಇಲ್ಲಿ ಜನ ರಸ್ತೆಗೆ ಶ್ರದ್ಧಾಂಜಲಿಯನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅದರ ದೃಶ್ಯವನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸದ್ಯ ನೀವೀಗ ನೋಡ್ತಾ ಇರಬಹುದು, ರಂಗೋಲಿಯನ್ನ ಹಾಕಿ ಈ ಒಂದು ಜಾಗದಲ್ಲಿ ಕೃಷ್ಣಪ್ಪ ಲೇಔಟ್ ಅಂದ್ರೆ ಆರ್ ನಗರ ವ್ಯಾಪ್ತಿಗೆ ಬರುವಂತಹ ಕೃಷ್ಣಪ್ಪ ಲೇಔಟ್ ಅಲ್ಲಿ ರಂಗೋಲಿಯನ್ನ ಹಾಕಿ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ದೃಶ್ಯಾವಳಿ ಕಂಡು ಬರ್ತಾ ಇದೆ. ಜೊತೆಗೆ ಪೂಜೆಯನ್ನ ಮಾಡ್ತಾ ಇರುವಂತಹದ್ದಾಗ್ಲಿ ಅಥವಾ ಘೋಷಣೆಯನ್ನ ಕೂಗ್ತಾ ಇರುವಂತಹದ್ದಾಗ್ಲಿ ಇದೆಲ್ಲ ಚಿತ್ರಣ ಕೂಡ ಈ ಭಾಗದಲ್ಲಿ ಕಂಡು ಬರ್ತಾ ಇರುವಂತಹದ್ದು. ಅಂದ್ರೆ ಕಳೆದ 2 ವರ್ಷಗಳಿಂದಲೂ ಕೂಡ ಈ ಒಂದು ಏರಿಯಾದಲ್ಲಿ ರಸ್ತೆಗೆ ಡಾಂಬರೀಕರಣ ಆಗಿಲ್ಲ, ಸಾಕಷ್ಟು ಗುಂಡಿಗಳು ಬಿದ್ದಿವೆ. ಸೊ ಈ ಹಿನ್ನೆಲೆಯಲ್ಲಿ ವಯಸ್ಸಾದವರು, ಮಕ್ಕಳು, ದೊಡ್ಡವರು ಎಲ್ಲರೂ ಕೂಡ ಸೇರಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂತಹದ್ದು. ಬಿಬಿಎಂಪಿಯ ಗಮನಕ್ಕೆ ತಂದು ಸಾಕಾಗಿದೆ. ಆದ್ರೆ ಬಿಬಿಎಂಪಿಯ ಅಧಿಕಾರಿಗಳು ಕೇಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಕಮಿಷನರೇ ಸೂಚನೆ ಕೊಟ್ಟರು ಕೂಡ ಕೆಳ ಹಂತದ ಅಧಿಕಾರಿಗಳು ರಸ್ತೆಯನ್ನ ದುರಸ್ತಿ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಮ್ಗೆ ರೋಸಿ ಹೋಗಿದ್ದೇವೆ. ನಿತ್ಯ ಒಂದಷ್ಟು ಅಪಘಾತಗಳು, ಇದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ರಸ್ತೆಯ ಚಿತ್ರಣವನ್ನ ನೀವು ನೋಡ್ತಾ ಇರಬಹುದು. ಸದ್ಯ ಈಗ ರಂಗೋಲಿಯನ್ನ ಹಾಕಿ ಪೂಜೆ ಮಾಡಿ ಗುಂಡಿಗೆ ಶ್ರದ್ಧಾಂಜಲಿಯನ್ನ ಸಮರ್ಪಣೆ ಮಾಡ್ತಾ ಇರುವಂತಹ ಚಿತ್ರಣ ಈ ಭಾಗದಲ್ಲಿ ಕಂಡು ಬರ್ತಾ ಇರುವಂತಹದ್ದು. ನಿತ್ಯ ಇಲ್ಲಿ 5-6 ಅಪಘಾತ ಇದ್ದೇ ಇರುತ್ತೆ ಅನ್ನುವಂತಹದ್ದು ಇಲ್ಲಿರುವಂತಹ ವಾಹನ ಸವಾರರು ಜೊತೆಗೆ ನಿವಾಸಿಗಳು ಹೇಳ್ತಾ ಇರುವಂತಹದ್ದು. ಇದರಿಂದ ಸಾಕಾಗಿ ಹೋಗಿದೆ ನಮಗೆ. ಎಷ್ಟೇ ಅಧಿಕಾರಿಗಳ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಮಾಡಿದ್ರು ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ. ಸೊ ಹಾಗಾಗಿ ಈ ರೀತಿಯಾದಂತಹ ಒಂದು ಪ್ರೊಟೆಸ್ಟ್ ಅನ್ನ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಅನ್ನುವಂಥದ್ದು ಜನ ಹೇಳ್ತಾ ಇರುವಂತಹ ಮಾತು. ಕೇವಲ ಆರ್ ನಗರ ಮಾತ್ರ ಅಲ್ಲ, ಬೆಂಗಳೂರಿನ ಬೇರೆ ಬೇರೆ ಏರಿಯಾಗಳಲ್ಲೂ ಕೂಡ ಗುಂಡಿಗಳಿಂದ ತುಂಬಿ ಹೋಗಿದೆ. ಈ ಗುಂಡಿ ಗಂಡಾಂತರದಿಂದ ಸಾಕಷ್ಟು ಅವಾಂತರಗಳಾಗಿವೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಗುಂಡಿ ಯಾವಾಗ ಮುಕ್ತ ಆಗುತ್ತೆ, ರಸ್ತೆ ದುರಸ್ತಿ ಯಾವಾಗ ಅನ್ನುವಂಥದ್ದೇ ಸದ್ಯದ ಪ್ರಶ್ನೆಯಾಗಿ ಉಳಿದಿರುವಂತದ್ದು. ನ್ಯೂಸ್ ಫಸ್ಟ್ ವರದಿಯ ಬಳಿಕ ಆದ್ರೂ ಈ ಭಾಗದಲ್ಲಿ ರಸ್ತೆ ಸರಿಯಾಗುತ್ತಾ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಮಧು ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.